ವೆಲ್ಕಮ್ ಟು ಕನ್ನಡ ಮಾಸ್ಟರ್ ಕ್ಲಾಸಸ್. ಪಾಠ 9. ಕೂಳಲ ಜೋಗಿ. ಕನ್ನಡ ನಾಡಿನಲ್ಲಿ इलियूर ಎಂಬ ಊರು ಇತ್ತು. कर्नाटक राज्य में इलियूर नामक एक नगर था. ಕೆಲವು ವರ್ಷಗಳ ಹಿಂದೆ ಅಲ್ಲಿ ಒಮ್ಮೆ ಈಲಿಗಳ ಕಾಟವು ಬಹಳ ಹೆಚ್ಚಾಯಿತು. कुछ सालों पहले उस गांव में चूहों का प्रकोप बढ़ गया था. ಅಡಿಗೆ ಮನೆಗಳಲ್ಲಿ ತುಪ್ಪ, ಬೆಣ್ಣೆ, ಮೊಸರುಗಳನ್ನು ನೆರಳುಗಳಲ್ಲಿ ಇಟ್ಟರು ಇಲಿಗಳು ಸಾಲು ಸಾಲಾಗಿ ಇಳಿದು ಬಂದು ಅವನ್ನು ತಿಂದು ಬಿಡುವು. किचन में शेल्फों पर रखे हुए घी, मक्खन, दही और दूसरी चीजों को चूहे कतार दर कतार में आकर खा जाते थे. ಸಣ್ಣ ಮಕ್ಕಳು ಊಟಕ್ಕೆ ಕುಳಿತರೆ ಒಂದು ತುತ್ತನ್ನು ಬಾಯಿಗೆ ಎತ್ತಿ ಇನ್ನೊಂದು ತುತ್ತಿಗೆ ಕೈ ಹಾಕುವಷ್ಟರಲ್ಲಿ ಬಟ್ಟಲು ಬರಿದಾಗುತ್ತಿತ್ತು. जब बच्चे खाना खाने बैठते थे तो एक निवाला खाकर दूसरा निवाला खाने तक चूहे बर्तन में सारा खाना साफ कर देते थे. ಪಲ್ಯ ಬಡಿಸಲಿಕ್ಕೆ ಬಂದ ಅಡಿಗೆಯವನು ಅನ್ನದ ಪಾತ್ರೆಯನ್ನು ತರುವಷ್ಟರಲ್ಲಿ ಅನ್ನದ ಪಾತ್ರೆಗೆ ಇಲಿಗಳು ಮುತ್ತಿಕೊಂಡು ಆರೆವಾಸಿ ಪಾತ್ರೆಯನ್ನು ಖಾಲಿ ಮಾಡುತ್ತಿದ್ದವು. जब बावर्ची खाने का बर्तन परोसने आता तो चूहे उस बर्तन पर चढ़ जाते और सारा खाना खा जाते थे. ಒಂದು ಮನೆಯಲ್ಲಿ ಆಳು ಹಾಸಿಗೆಯನ್ನು ಹಾಸಿ ಮಲಗುವ ಕೊನೆಯ ಬಾಗಿಲನ್ನು ಹಾಕಿದ್ದನು. एक घर में घर वालों ने बिस्तर बिछाया और घर के सारे दरवाजे बंद किए. ಅಲ್ಲಿ ಮಲಗಲಿಕ್ಕೆ ಮನೆಯವರು ಬರುವಷ್ಟರಲ್ಲಿ ಇಲಿಗಳು ಹಾಸಿಗೆಯ ಬಟ್ಟೆಯನ್ನು ಕಡಿದು ಅದರೊಳಗಿನ ಹತ್ತಿಯನ್ನು ಕೊನೆಯಲ್ಲಿ ಚದರಿಬಿಟ್ಟಿದ್ದವು. जब वो लोग बिस्तर पर सोने के लिए आते तब तक चूहे बिस्तर को फाड़ देते और रुई कमरे में बिखरी होती. ಇನ್ನೊಂದು ಮನೆಯವರು ದೇವಸ್ಥಾನದ ಉತ್ಸವವನ್ನು ನೋಡಲಿಕ್ಕೆ ನಿಶ್ಚಯಿಸಿದ್ದರು. एक और परिवार ने उत्सव को जानने की तैयारी की. ಪೆಟ್ಟಿಗೆಯೊಳಗಿನ ಬಟ್ಟೆಗಳನ್ನು ಜರಿ ಬಟ್ಟೆಗಳನ್ನು ತೆಗೆದಿಟ್ಟು ಒಂದೊಂದನ್ನೇ ಧರಿಸಿಕೊಳ್ಳತೊಡಗಿದ್ದರು. ಅಷ್ಟರಲ್ಲಿ ಇಲಿಗಳು ಉಳಿದ ಬಟ್ಟೆಗಳನ್ನು ಕತ್ತರಿಸಿ चूरू चूरागी मारिदವು. उन्होंने एक बॉक्स से धारी और जरी वाले कपड़ों को निकाला और एक एक करके पहनने लगे. उसी दौरान चूहों ने बाकी कपड़ों को कतर के टुकड़े टुकड़े कर डाला. ರಾತ್ರಿಯಲ್ಲಿ ಮಲಗಿದ್ದವರ ಕೈ ಕಾಲುಗಳ ಚರ್ಮವನ್ನು ಕೂಡ ಇಲಿಗಳು ಹರಿತವಾದ ಹಲ್ಲುಗಳಿಂದ ಕತ್ತರಿಸಿ ಬಿಡುತ್ತಿದ್ದವು. चूहे अपने तेज दांतों से रात को सोए हुए लोगों के हाथ और पैरों को भी काट दिया करते थे. ಇಲಿಗಳು ಮಾಡಿನ ಗಳಗಳನ್ನು ಕತ್ತರಿಸಿದ್ದರಿಂದ ಮಾಡುಗಳು ಈಗಲೇ ತಲೆಯ ಮೇಲೆ ಕಳಚಿ ಬೀಳುತ್ತವು ಎಂಬಂತೆ ಜೋರುತ್ತಿದ್ದವು. जैसे जैसे चूहों ने छत के फड़ियों को काट दिया था ऐसे लग रहा था जैसे कि अभी सर पर गिरने वाले हों. ಕಿಟಕಿ ಬಾಗಿಲುಗಳ ಕದಗಳನ್ನು ಕೊರೆದು ಬಿಟ್ಟಿದ್ದರಿಂದ ಹಲಗೆಗಳು ಬಳೆಗಳಂತೆ ಕಾಣುತ್ತಿದ್ದವು. खिड़कियों दरवाजों के फ्रेमों को भी चूहों ने पूरी तरह से खोखला कर दिया था. ಈ ಇಲಿಗಳನ್ನು ಹಿಡಿಯಬೇಕೆಂದು ಊರಿನವರು ಬೋನುಗಳನ್ನು ತರಿಸಿದ್ದರು. चूहों को पकड़ने के लिए गांव वालों ने पिंजरे लाए. ಆ ಬೋನುಗಳ ಬಿಲ್ಲಿನ ಸರಿಗೆಗಳನ್ನು ಇಲಿಗಳು ಕಡಿದು ಬಿಟ್ಟವು. लेकिन चूहों ने पिंजरों को भी काटकर खराब कर डाला. ಬೆಕ್ಕು ನಾಯಿಗಳನ್ನು ಜನರು ಸಾಕಿದ್ದರು. फिर लोगों ने बिल्लियों और कुत्तों को पालना शुरू किया. ಆದರೆ ಇಲಿಗಳು ಬೆಕ್ಕ ನಾಯಿಗಳಿಗೆ ಸಿಗದೆ
ತಪ್ಪಿಸಿಕೊಳ್ಳುತ್ತಿದ್ದವು. ಹೀಗಾಗಿ ಎಲ್ಲರೂ बहಳ कष्टपಟ್ಟರು. फिर भी चूहे बिल्ली और कुत्तों से बच निकलते थे। इस तरह सभी गांव वाले चूहों से तकलीफ उठा रहे थे. ಕಡೆಗೆ ಒಂದು ದಿನ ಊರಿನ ಜನರೆಲ್ಲ ಆ ಊರ ಗೌಡನ ಚಾವಡಿಯಲ್ಲಿ ಸಭೆ ಸೇರಿದರು. आखिरकार शहर के तमाम लोगों ने मुखिया के घर पर मीटिंग की. ಬಹಳ ಹೊತ್ತು ಎಲ್ಲರೂ ಆಲೋಚನೆ ಮಾಡಿದ ಮೇಲೆ ಅವಾಂತರದಿಂದ ತಪ್ಪಿಸುವವರಿಗೆ 200 ರೂಪಾಯಿಯ ಚಿನ್ನದ ಕಡಗವನ್ನು इनामು ಕೊಡುವುದಾಗಿ ಗೌಡನು ಹೇಳಿದನು. मुखिया ने कहा, जो भी इस मुसीबत से छुटकारा दिलाएगा उसे 200 रुपये का सोने का कड़ा दिया जाएगा. ಎಲ್ಲರೂ ಆದೀತೆಂದು ಒಪ್ಪಿದ್ದರು. सभी इस बात पर राजी हो गए. ಆ ಸಮಯದಲ್ಲಿ ಅಲ್ಲಿ ಒಬ್ಬ ಜೋಗಿ ಬಂದನು. उसी वक्त एक जोगी उस गांव में आया. ಅವನು ಯಾವಾಗಲೂ ಒಂದೇ ಊರಿನಲ್ಲಿ ಇರುವವನಲ್ಲ. वो कभी भी एक ही गांव में नहीं रहता था. ಹಗಲೆಲ್ಲ ತಿರುಪೆ ಎತ್ತುವನು. ಒಂದು ಮರದ ನೆರಳಲ್ಲಿ ಅನ್ನ ಬಯಸಿ ಊಟ ಮಾಡುವನು. वो हर रोज सारा दिन अनाज को मांग कर जमा करता और एक दरख्त के साए में पकाकर खाता था. ರಾತ್ರಿ ಯಾದೋಡನೆ ಮರದ ಆಡಿಯಲ್ಲಿಯೇ ಬಿದ್ದುಕೊಳ್ಳುವನು. जब रात होती तो वो दरख्त का सहारा लेकर वहीं सो जाया करता था. ಬೆಳಕು ಹರಿದ ಕೂಡಲೇ ಹೊರಟು ಇನ್ನೊಂದು ಊರಿಗೆ ಹೋಗುವನು. जैसे ही सुबह होती तो वो दूसरे गांव चला जाता था. ಅವನ ಮೈ ಮೇಲೆ ಬಟ್ಟೆ ಇರಲಿಲ್ಲ. उसके जिस्म पर कपड़े नहीं थे. उड़लिके अरिवे इरलिಲ್ಲ. पहनने के लिए कोई कपड़ा नहीं था. ಒಂದು ಹುಯ್ಯ ತೊಗಲನ್ನು ಸೊಂಟಕ್ಕೆ ಸುತ್ತಿಕೊಳ್ಳುತ್ತಿದ್ದನು. एक शेर की खाल को कमर पर बांध लिया करता था. ಇನ್ನೊಂದನ್ನು ಹೆಗಲಿನಲ್ಲಿ ಹೊದ್ದುಕೊಳ್ಳುತ್ತಿದ್ದನು और दूसरी खाल को अपने कंधों पर डालता था. ರಾತ್ರಿಯಲ್ಲಿ ಅದನ್ನೇ ಹಾಸಿಕೊಳ್ಳುತ್ತಿದ್ದನು और रात में उसी पर सोया करता था. ಅವನ ಬಳಿಯಲ್ಲಿ ಬಿದಿರಿನ ಒಂದು ಕೊಳಲು ಇತ್ತು. उसके पास एक बांस की बांसुरी थी. ಅದನ್ನು ಬಾರಿಸುತ್ತಾ ಅವನು ಮನೆ ಮನೆ ತಿರುಗುವನು. उसे बजाते हुए वो घर घर जाता था. ಅದರ ಸ್ವರವನ್ನು ಕೇಳಿದವರು ಅವನಿಗೆ ಏನಾದರೂ ಕೊಡದೆ ಹೋಗುತ್ತಿರಲಿಲ್ಲ. जो भी उसकी बांसुरी की आवाज सुनता वो उसे कुछ न कुछ दिए बगैर न जाता. ಈ ಕೋಳಲ ಜೋಗಿಯು ಗೌಡನ ಚಾವಡಿಯಲ್ಲಿ ಉಳಿದವರನ್ನು ಕಂಡನು. इस बांसुरी वाले जोगी ने मुखिया के घर पर जमा हुए लोगों को देखा. ಅವರ ಮಾತನ್ನು ಕೇಳಿ ತಾನು ಈ ಇಲಿಗಳ ಕಾಟವನ್ನು ತಪ್ಪಿಸುವೆನೆಂದು ಒಪ್ಪಿಸಿಕೊಂಡನು. उनकी बातें सुनकर उसने कहा कि वो इन चूहों की मुसीबत से गांव वालों को छुटकारा दिलाएगा. ಅವನ ಮಾತನ್ನು ಯಾರು ಮೊದಲು ನಂಬಲಿಲ್ಲ. पहले तो उसकी बातों पर किसी ने भरोसा नहीं किया. ಅವನು ಒಂದು ವಿಚಿತ್ರ ರೀತಿಯಿಂದ ಕೋಳಲನ್ನು ಬಾರಿಸಲು ತೊಡಗಿದನು. उसने एक अजीब आवाज से बांसुरी बजाना शुरू किया. ಯಾರು ಆ ರಾಗವನ್ನು ಅದುವರೆಗೆ ಕೇಳಿದ್ದಿಲ್ಲ. किसी ने भी अब तक उस तरह की आवाज नहीं सुनी थी. ಆದರೆ ಅವನು ಬಾರಿಸುತ್ತಿದ್ದ ಹಾಗೆ ಇಲಿಗಳು 1, 2, 10, 20, 50, 100, 1000, ಲಕ್ಷ ಹೀಗೆ ಸಾಲು ಕಟ್ಟಿ ಅವನ ಸುತ್ತು ಬಂದು ಸೇರಿದವು. ಅಲ್ಲಿ ಕುಣಿದಾಡತೊಡಗಿದವು. लेकिन जैसे ही उसने बांसुरी बजाना शुरू किया तभी चूहे 1, 2, 10,
20, 50, 100, 1000, लाख और इसी तरह बहुत सारे चूहे उसके चारों तरफ जमा हो गए और वहीं पर नाचना शुरू किए। ಆಮೇಲೆ ಅವನು गौड़ನ आंगणದಿಂದ बिदिगे इಳಿದನು। फिर वो मुखिया के आंगन से नीचे उतर आया। ಅವನ ಕೋಳಲಿನ ಸ್ವರವನ್ನು ಕೇಳಿ ನೆರೆಮನೆಯ ಇಲಿಗಳು ಬಂದು ಸೇರಿದವು। उसकी बांसुरी की आवाज से पड़ोस के घर के चूहे भी जमा हो गए। ಹೀಗೆ ಬಿದಿಯ ಉದ್ದಕ್ಕೆ ಅವನು ಹೋಗುವಷ್ಟರಲ್ಲಿ ಊರಿನ ಇಲಿಗಳೆಲ್ಲ ಬಿದಿಗೆ ಇಳಿದಿದ್ದವು। इसी तरह जब वो गली की लंबी सड़क पर जाने तक गांव के सारे चूहे जमा हो चुके थे। ಮನೆ ಮಾಡುಗಳಲ್ಲಿ, ಗುಡೆ ಸಂದುಗಳಲ್ಲಿ, ಜಗಳಿಯ ಬೀಲಗಳಲ್ಲಿ, ಕತ್ತಲಾದ ಕೊನೆಗಳಲ್ಲಿ, ಹಳೆ ಮರಗಳ ಪೋಟರೆಗಳಲ್ಲಿ ಇರುವ ಒಂದೇ ಒಂದು ಇಲಿಯಾದರೂ ಹಿಂದೆ ನಿಲ್ಲಲಿಲ್ಲ। ಬೀದಿ ತುಂಬಾ ಇಲಿಗಳು ಇದ್ದು ಸೋಜಿ मोने कूड़ा स्थल सिगलिल्ला। घरों में, दीवारों के सुराखों में, बिलों में, अंधेरे कमरों में, पुराने दरख्तों के जड़ों में रहने वाला एक एक चूहा उसके पीछे आ गया। गली में इतने चूहे जमा हो गए थे कि सुई तक को जगह न मिल सके। जोगी ಕೋಳಲನ್ನು ಬಾರಿಸುತ್ತಾ ಊರಿನ ಹೊರಗೆ ಹೋದನು। जोगी बांसुरी बजाता शहर के बाहर चला गया। ಊರ ಜನರು ನೋಡುತ್ತಿದ್ದ ಹಾಗೆ ಇಲಿಗಳೆಲ್ಲ ಅವನನ್ನು ಹಿಂಬಾಲಿಸಿದ್ದವು। गांव के लोग देखते देखते सारे चूहे उसके पीछे चलने लगे। ಕಡೆಗೆ ಸ್ವಲ್ಪ ದೂರದಲ್ಲಿರುವ ಹಳ್ಳದ ಕಡೆಗೆ ಹೋದನು। थोड़ी दूर एक खाई थी, उसकी तरफ चला गया। ಆಗಲೂ ಆ ಇಲಿಗಳ ಗುಂಪು ಅವನ ಹಿಂದೆಯೇ ಬಂತು। तब भी चूहों का झुंड उसके पीछे पीछे आ गया। ಕೋಳಲನ್ನು ಬಾರಿಸುತ್ತ ಅವನು ಹಳ್ಳದಲ್ಲಿ ಇಳಿದನು। बांसुरी बजाते बजाते वो खाई में उतर गया। ಕೋಳಲಿನ ಸ್ವರದಿಂದ ಮಂಕಾದ ಇಲಿಗಳು ನೀರಿಗೆ ಇಳಿದವು। बांसुरी की आवाज से हैरान चूहे भी खाई के पानी में उतर गए। ಧಾರಾಳವಾಗಿ ತಿಂದು ಹೊಟ್ಟೆ ಬೆಳೆದ ಇಲಿಗಳಿಗೆ ಈ ಸಲಿಕೆ ಗೊತ್ತಿರಲಿಲ್ಲ। वो चूहे जो खा खा कर मोटे हो गए थे, उन्हें कुछ पता नहीं था। ಅವೆಲ್ಲವೂ ನಲ್ಲಿ ಮುಳುಗಿ ಸತ್ತು ಹೋದವು। आखिर वह सब पानी में डूबकर मर गए। ಕೋಳಲ ಜೋಗಿಯು ಹಳ್ಳದಿಂದ ಮೇಲಕ್ಕೆ ಬಂದು ಊರಿನ ಕಡೆಗೆ ತಿರುಗಿದನು। बांसुरी वाला जोगी खाई से ऊपर आया और गांव की तरफ चलने लगा। ಅಲ್ಲಿ ಸಂತೆ ಮೈದಾನದಲ್ಲಿ ಊರ ಜನರು, ಹೆಂಗಸರು, ಮಕ್ಕಳು ಸಮೇತ ಜೋಗಿಯ ಈ ಆಟವನ್ನು ನೋಡಲು ಕುಳಿದ್ದರು। वहीं मैदान में गांव के लोग, औरतें, बच्चे जोगी के इस खेल को देखते बैठे थे। ಗೌಡನು ಅಲ್ಲಿ ದೂರದಲ್ಲಿ ನಿಂತಿದ್ದನು। गांव का मुखिया भी वहीं कुछ दूर पर खड़ा था। जोगियु ಅವನ ಬಳಿಗೆ ಬಂದು, जोगी उसके पास आया। ಒಡೆಯ, ನನ್ನ ಕೆಲಸ ತೀರಿತು। जनाब, मेरा काम खत्म हुआ। ನನ್ನ ಇನಾಮು ಕೊಡುನಾಗಲಿ ಎಂದು ಕೈ ಜೋಡಿಸಿದ್ದನು। मेरा इनाम दीजिए बोलकर हाथ जोड़ दिए। ಜೋಗಿಯ ವೇಷವನ್ನು ನೋಡಿದ ಗೌಡನಿಗೆ ಅಷ್ಟು ಬೆಲೆಯ ಇನಾಮನ್ನು ಕೊಡುವ ಮನಸ್ಸಿಗಿಲ್ಲ। जोगी के इस वेश को देखकर मुखिया इतना बड़ा इनाम उसे देना नहीं चाहता था। ಏನಾದರೂ ಉಪಾಯದಿಂದ ಜೋಗಿಗೆ ಬೆದರಿಸಬೇಕೆಂದು ಸ್ವಲ್ಪ ಹೊತ್ತು ಆಲೋಚಿಸಿ, ಎಲ್ಲೋ ತಿರುಕ್ ಜೋಗಿ, ಬಟ್ಟೆ ಬರೆ ಇಲ್ಲದವನಿಗೆ 200 ರೂಪಾಯಿ ಬೆಲೆಯ ಖಡ್ಗ ಕೊಟ್ಟರೆ ಯಾರಾದರೂ ಅದನ್ನು ಕದ್ದು बिट्टारू। कुछ देर सोचकर जोगी को किसी तरह से धमकाने लगा। अरे जोगी, बगैर कपड़े वाले को
₹200 का कपड़ा देंगे तो उसे कोई चुरा लेगा। ನಿನಗೆ ಯಾಕೆ ಅದರ ಗಲಾಟೆ? तुम्हें वो सब परेशानी क्यों चाहिए? ನಿನಗೆ ಹೊಟ್ಟೆ ತುಂಬ ಬಂದು ಊಟ ಸಿಕ್ಕಿದರೆ ಸಾಲದೆ? तुम्हें एक वक्त का पेट भरकर खाना मिला तो काफी है। ಹೋಗು, ಸುಮ್ನೆ ಕಡಗದ ಆಸೆ ಮಾಡಬೇಡ। चलो जाओ, खामखा कड़े की ख्वाहिश मत करो। ನಮ್ಮ ಬಚ್ಚಲ ಮನೆಯಲ್ಲಿ ಕುಳಿತುಕೋ। ಮನೆಯವರ ಊಟ ಆದೊಡನೆ ನಿನಗೂ ಒಂದು ಹಿಡಿ ಅನ್ನ ಇಕ್ಕಬಹುದು ಎಂದನು। हमारे घर के बाथरूम में बैठो। घर के सारे लोग खाने के बाद एक मुट्ठी चावल खा लेना, गौड़ा ने कहा। ಆಗ ಹಳ್ಳಿ ಗೌಡನು ಆ ಊರಿನ ದೊಡ್ಡ ಮನುಷ್ಯನಾದ್ದರಿಂದ ಅವನ ಮಾತಿಗೆ ಎಲ್ಲರೂ ನಕ್ಕು ಸೈ ಸೈ ತಿರುಕನಿಗೆ ಅಷ್ಟೇ ಸಾಕು ಎಂದರು। उस वक्त गौड़ा गांव का बड़ा आदमी था, इसलिए सभी हंस पड़े। घूमते फिरने वालों को ना ही काफी है, गांव वालों ने कहा। ಕೋಳಲ ಜೋಗಿಗೆ ತುಂಬಾ ವ್ಯಸನವಾಯಿತು। बांसुरी वाला जोगी बहुत नाराज हो गया। ಹೇಳಿದ ಮಾತನ್ನು ನಡೆಸುವುದಕ್ಕೆ ದೊಡ್ಡ ಮನುಷ್ಯರಿಗೆ ಮನಸ್ಸಿಲ್ಲ। बड़े लोगों को अपनी बोली हुई बात को निभाना नहीं आता ಎಂದು ಹೇಳಿ जोगी ಕೋಳನ್ನು ಪುನಃ ಬಾಯಿಗೆ ಇಟ್ಟನು। बोलकर जोगी बांसुरी को दोबारा मुंह को लगा लिया। ಈಗ ಕೋಳಲಿನಿಂದ ಹೊರಟ ಸ್ವರವೇ ಬೇರೆಯಾಗಿತ್ತು। अब बांसुरी से निकली हुई आवाज अलग ही थी। ಅದನ್ನು ಕೇಳಿದೊಡನೆ ಜೋಗಿಯನ್ನು ಎವೆ ಇಕ್ಕದೆ ನೋಡುತ್ತಾ ಸಂತೆಯಲ್ಲಿ ಕುಡಿದ ಜನರು ತಟಸ್ಥರಾದರು। बांसुरी की आवाज सुनकर जोगी की तरफ देखते देखते सारे लोग बेहिस हो गए। ಕಡೆಗೆ ಕೋಳಲಿನ ಸ್ವರವು ಹೇಗೆ ಜೋರಾಯಿತೋ ಹಾಗೆ ಮೊದಲು ಊರ ಗೌಡನು ಆಮೇಲೆ ಬೇರೆ ಜನರು ತಾಳ ಹಾಕಿ ಕುಣಿಯತೊಡಗಿದರು। बांसुरी की आवाज जैसे जैसे बढ़ती गई वैसे पहले गांव का मुखिया फिर दूसरे लोग तालियां बजाते नाचने लगे। ಗಂಡಸರು ಹೆಂಗಸರು ಮಕ್ಕಳು ಎಲ್ಲರೂ ಕೈಯಿಂದ ತಾಳ ಹಾಕುತ್ತಾ ಸಂತೆಯ मैदानದಲ್ಲಿ ಕುಣಿಯುತ್ತಿದ್ದರು। मैदान में मर्द औरतें और बच्चे सब तालियां बजा रहे थे और नाच रहे थे। ಆಗ ಕೆಲವರು ಹಾಡಲಿಕ್ಕೋ ತೊಡಗಿದರು। फिर कुछ लोगों ने गाना गाना भी शुरू किया। ಸಂತೆ मैदानದಲ್ಲಿ ಬಹಳ ಗದ್ದಲವಾಯಿತು। मैदान में काफी हंगामा होने लगा। ಕಡೆಗೆ ಎಲ್ಲರಿಗೂ ಹಾಡಿ ಹಾಡಿ ಗಂಟಲು ಆರಿತು, ಕಾಲುಗಳು ದಣಿದವು, ಮೈ ಮೇಲಿಂದ बेवरू सुरियुತ್ತಿತ್ತು। गाना गा गा कर सभी के गले बैठ गए। पैरों में दर्द होने लगा, जिस्म से पसीना बहने लगा। ಆದರೂ ಕೋಳಲ ಜೋಗಿ ಕೋಳಲು ಬಾರಿಸುವುದನ್ನು ನಿಲ್ಲಿಸಲಿಲ್ಲ। फिर भी बांसुरी वाले जोगी ने बांसुरी बजाना बंद नहीं किया। ಜನರು ಹಾಡುವುದನ್ನು ಕುಣಿಯುವುದನ್ನು ನಿಲ್ಲಿಸಲಾರದೆ ಹೋದರು। गांव के लोग गाना और नाचना न रोकते हुए चले गए। ಮಕ್ಕಳು ಕಾಲು ಸೋತು नेलद मेले बिದ್ದವು। बच्चे पैरों के दर्द की वजह से नीचे गिर गए। ಆದರೂ ಬಿದ್ದಲ್ಲಿಯೇ ಕೈಗಳಿಂದ ತಾಳ ಹಾಕುವುದನ್ನು ನೋಡಿ ಊರಿನ ಮುಖಂಡರು ನಿನ್ನ ಕೋಳಲು ಸಾಕು ಮಾಡು ಮಹಾರಾಯ, ಇನ್ನು ತಾಳ ಹಾಕಲಿಕ್ಕೆ ಬರುವುದಿಲ್ಲ। गिरकर भी हाथों से ताली बजाना रोक न सके। ये देख गांव के लीडर्स ने कहा, तुम्हारी बांसुरी बंद करो महाराया, इससे ज्यादा तालियां बजा नहीं सकते। ಕೈಗಳಿಗೆ ಗುಳ್ಳೆ ಎದ್ದಿತು, ಕಾಲುಗಳು ಸೋತು ಹೋದವು।
ಎಂದು मोरे इट्टरू। हाथों में छाले पड़ गए हैं, इनके टांगे थक गई हैं, ऐसे चिल्लाकर रोने लगे। ಊರಗೌಡನಿಗೆ ದೊಡ್ಡ ಹೊಟ್ಟೆ ಇತ್ತು. गांव के मुखिया का पेट बड़ा था. ಅವನು ಇನ್ನು ಕುನಿಯಲಾರದೆ ಕಡೆಗೆ धप्पने ಕೆಳಗೆ बिद्दू बिट्टनु। पेट बड़ा होने की वजह से ज्यादा झुक न सका और धड़ाम से नीचे गिर गया। ಎರಡು ಕೈಗಳನ್ನು ಜೋಡಿಸಿ महाराया, दोनों हाथ जोड़कर कहा, महाराया, ನಿನ್ನ ಕಡಗವನ್ನು ಕೊಡುತ್ತೇವೆ, ನಿನ್ನ ಕೋಳಲು ಬಾರಿಸುವುದನ್ನು ಒಮ್ಮೆ ನಿಲ್ಲಿಸು ಎಂದನು। हम तुम्हारा कड़ा दे देंगे, एक बार अपनी बांसुरी बजाना बंद करो, ऐसे मुखिया ने कहा। ಕೋಳಲ ಜೋಗಿಗೆ ಇವನ ಸ್ಥಿತಿಯನ್ನು ನೋಡಿ कनिकर हुट्टिತು। बांसुरी वाले जोगी को उसकी हालत देखकर अफसोस पैदा हुआ। ಕೋಳಲು ಬಾರಿಸುವುದನ್ನು ಅವನು ನಿಲ್ಲಿಸಿದ್ದನು। उसने बांसुरी बजाना रोक दिया। ಸ್ವಲ್ಪ ದಣಿವಾರಿದ ಮೇಲೆ ಎಲ್ಲರೂ ಕುಳಿತುಕೊಂಡು ಕೋಳಲ ಜೋಗಿಗೆ ಇನಾಮು ಕೊಡಲಿಕ್ಕಾಗಿ 200 ರೂಪಾಯಿ ವಂತಿಗೆ ಮಾಡಿ ಕೂಡಲೇ ಅವನ ಮುಂದಿಟ್ಟರು। कुछ देर सभी लोग बैठ गए और फौरन 200 रुपये का सोने का कड़ा जोगी के सामने रख दिए। ಆಗ ಜೋಗಿಯು ಅದನ್ನು ಕಂಡು ನಸುನಕ್ಕು। जोगी उसे देखकर मुस्कुराया। ತಿರುಕನಾದ ನನಗೆ ಈ ಹಣವೇನೂ ಬೇಕಿಲ್ಲ। जोगी ने कहा, मुझे इस रकम की कोई जरूरत नहीं है। ಇದರಿಂದ ನಿಮ್ಮ ಊರ ಹೊರಗಿನ ಹಾಳು ಗುಡಿಯನ್ನು ಸರಿ ಮಾಡಿಸಿರಿ। इस रकम से अपने गांव के गुड़ी को ठीक करवा लो। ನನಗೆ ಮಾತು ಕೊಟ್ಟು ಮೋಸ ಮಾಡಿದ್ದರಿಂದ ನೀವು ಈ ರೀತಿಯ ಕಷ್ಟದಲ್ಲಿ ಬೀಳಬೇಕಾಯಿತು। मुझे जुबान देकर धोखा देने की वजह से आप लोगों को इस मुसीबत में पड़ना पड़ा। ಇನ್ನಾದರೂ ಆಡಿ ತಪ್ಪಬೇಡಿ ಎಂದು ಹೇಳಿ ಹೊರಟು ಹೋದನು। दोबारा इस तरह किसी के साथ खेलो मत कहकर वो गांव से चला गया। ಅಂದಿನಿಂದ ಆ ಊರಿಗೆ ಇಲಿಯೂರು ಎಂಬ ಹೆಸರು ಹೋಗಿ ಕೋಳಲೂರು ಎಂಬ ಹೆಸರು ಬಂದಿದೆ। उस दिन से उस गांव का नाम इलियूर छोड़कर कोळलूरू नाम पड़ा। कोळला जोगी टॉपिक समझ गए तो वीडियो को जरूर सब्सक्राइब करें, लाइक करें और शेयर करें।